ಇವತ್ತು ಈ ವಿಡಿಯೋದಲ್ಲಿ ನಾನೇನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಗ್ರ್ಯಾನಿ ಸ್ಕ್ವೇರ್. ನನಗೆ ಈ ಪ್ಯಾಟ್ರನ್ ಇಷ್ಟ ಆಗಿಕ್ಕೆ ನಾನು ಈ ಪ್ಯಾಟ್ರನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಯೂಸ್ ಮಾಡ್ಕೊಂಡು ಕ್ಯೂಟಾಗಿರೋ ಹ್ಯಾಂಡ್ ಬ್ಯಾಗ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಕ್ರೋಶೆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಬೇಕಾಗಿರೋದು ಉಲ್ಲನ್ ಆ್ಯಂಡ್ ನೀಡಲ್ 3.5 mm ನೀಡಲ್ ತೊಗೊಂಡಿದ್ದೀನಿ ಆ್ಯಂಡ್ ಪಿಂಕ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಇವಾಗ ಏನಪ್ಪ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಗ್ರ್ಯಾನಿ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಕ್ಕೊಂಡು 1 0 ನಾಟ್ ಅಥವಾ ಜೀರ್ಗಂಟು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೈನ್ 1 2 3 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಫಸ್ಟ್ ಚೈನ್ಗೆ ನಮ್ಮ 4th ಚೈನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಪುಲ್ ಮಾಡಬೇಕು. ಥ್ರೆಡ್ನ ಪುಲ್ ಮಾಡಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಟೋಟಲ್ 12 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಮಾಡೋಣ. ಆ ಹೋಲ್ ಸೆಂಟರಲ್ಲಿ ಹೋಲ್ ಇರುತ್ತಲ್ಲ ಅದಕ್ಕೆ ಇನ್ಸರ್ಟ್ ಮಾಡಿ ಪುಲ್ ಚೈನ್ ಇನ್ಸರ್ಟ್ ಮಾಡಬೇಕು, ಪುಲ್ ಮಾಡಬೇಕು, ಲಾಕ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು, ಪುಲ್ ಮಾಡಬೇಕು, ಲಾಕ್ ಮಾಡಬೇಕು. ಟೋಟಲ್ ನಾನು 1 2 3 4 ಆಗಿದೆ. ಸೊ ಇದನ್ನೇ 12 ಟೈಮ್ಸ್ ಇರಬೇಕು. ಸೊ 12 ಟೈಮ್ಸ್ ಆಯಿತು, ಕಂಪ್ಲೀಟ್ ಮಾಡಿದೆ. 12 ಟೈಮ್ಸ್ ಆಯಿತು. ಅದಾದಮೇಲೆ 12 ಪಕ್ಕದಲ್ಲಿ ಇನ್ನೊಂದು ಇಲ್ಲಿ ಒಂದು ವಿ ಶೇಪ್ ಕಾಣಿಸ್ತಿದೆ ಅಲ್ಲ, ಈ ವಿ ಶೇಪ್ಗೆ ನಿಮ್ಮ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು. ಈ ಲಾಕ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ನ ಈ ವಿ ಶೇಪ್ಸ್, ಈ ಟೂ ವಿ ಶೇಪ್ಸ್ ಏನು ಕಾಣಿಸ್ತಿದೆ, ಈ 2 ವಿ ಶೇಪ್ಸ್ಗೆ ಇನ್ಸರ್ಟ್ ಮಾಡಬೇಕು ನೀಡಲ್ನ. ಪುಲ್ ಸೇಮ್ ಸ್ಟೆಪ್, ಸಿಂಗಲ್ ಕ್ರೋಶೆನೇ ಸೇಮ್ ಆಗಿ ಮೂವ್ ಮಾಡಬೇಕು. ಟೋಟಲ್ ಇದನ್ನು 12 ಟೈಮ್ಸೇ ಬರಬೇಕು. ಇದನ್ನು ಫುಲ್ ಕಂಪ್ಲೀಟ್ ಇಲ್ಲಿವರೆಗೂ ಮಾಡಿಬಿಟ್ಟು ಸಿಗ್ತೀನಿ. 12 ಟೈಮ್ಸ್ ರಿಪೀಟ್ ಮಾಡಿದೆ. ಸೊ ರಿಪೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಲಾಕ್ ಮಾಡಬೇಕು. ಪಕ್ಕದಲ್ಲಿ ಕಾಣೋ ವಿ ಶೇಪ್ಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ನೆಕ್ಸ್ಟ್ ಲಾಕ್ ಆದಮೇಲೆ 1 2 ಚೈನ್ ಹಾಕ್ಕೊಳ್ಬೇಕು. ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗ್ಯಾಪ್ಗೆ 3 ಆದಮೇಲೆ 1 ಟರ್ನ್ ತೊಗೊಂಡು ಇನ್ಸರ್ಟ್ ಮಾಡಿ ಪುಲ್ ಮಾಡ್ತೀರಾ. ಜಸ್ಟ್ 2ಗಷ್ಟೇ ಇನ್ಸರ್ಟ್ ಮಾಡ್ತೀರಾ, ತಿರ್ಗಾ ಟರ್ನ್ ಮಾಡ್ತೀರಾ, ಇನ್ಸರ್ಟ್ ಮಾಡ್ತೀರಾ, ಪುಲ್, ತಿರ್ಗಾ 2ಗಷ್ಟೇ ಇನ್ಸರ್ಟ್ ಮಾಡ್ತೀರಾ. ಟೋಟಲ್ 3 ಸಿಗುತ್ತೆ ಲಾಸ್ಟಲ್ಲಿ. 3ನೂ ಒಟ್ಟಿಗೆ ದಾರ ತೊಗೊಂಡು ಲಾಕ್ ಮಾಡ್ತೀರಾ. ಲಾಕ್ ಮಾಡಾದ್ಮೇಲೆ 1 2 ಚೈನ್ ಟರ್ನ್. ನೆಕ್ಸ್ಟ್ ಸೇಮ್ ಸ್ಟೆಪ್ನ ರಿಪೀಟ್ ಮಾಡ್ತೀರಾ. 1 2 3 ಟೈಮ್ ಅಲ್ಲ 3 ಆಗುತ್ತೆ. 3 ನೆಕ್ಸ್ಟ್ 4 ಆಗಬೇಕು. ಫಸ್ಟ್ 2 ಇವೆರಡು ಥ್ರೆಡ್ಗೆ ಮಾತ್ರ ನಮ್ಮ ನೀಡಲ್ ಹೋಗಬೇಕು. ಎಷ್ಟು 4 ಆಗುತ್ತೆ. ತಿರ್ಗಾ ಇನ್ಸರ್ಟ್ ಮಾಡ್ತೀರಾ, ತಿರ್ಗಾ ಸೇಮ್ ಸ್ಟೆಪ್ನ ರಿಪೀಟ್ ಮಾಡ್ತೀರಾ ಫಸ್ಟ್ 2ಗೆ. ಆಮೇಲೆ ಇಟ್ಕೊಂಡು ಒಟ್ಟಿಗೆ ಒಂದೇ ಸತಿ ಫುಲ್ ಲಾಕ್ ಮಾಡ್ತೀರಾ. ಲಾಕ್ ಮಾಡಿ 2 ಚೈನ್ ಹಾಕೊಂಡು ಟರ್ನ್ ಮಾಡ್ತೀರಾ, ಇನ್ಸರ್ಟ್ ಮಾಡ್ತೀರಾ, ಇನ್ಸರ್ಟ್ ಮಾಡಿ ಸೇಮ್ ಸ್ಟೆಪ್ ರಿಪೀಟ್ ಮಾಡ್ತೀರಾ. ಇನ್ಸರ್ಟ್, ಫೋರ್ ಆಯಿತು, 5. ಇದನ್ನು ಲಾಕ್. ಸೇಮ್ ಇದೇ ಪ್ಯಾಟ್ರನಲ್ಲಿ ಟೋಟಲ್ 12 ಪೆಟಲ್ಸ್ ಆಗಬೇಕು. ಸೊ ಇಲ್ಲಿಗೆ ಎಂಡ್ ಆದಮೇಲೆ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ತ್ರೀಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತೀವಿ. ಈ ಲಾಕ್ ಮಾಡಾದ್ಮೇಲೆ ಕಲರ್ ಚೇಂಜ್ ಮಾಡಿ ನೆಕ್ಸ್ಟು
ಗ್ರಾನಿ ಸ್ಕ್ವೇರ್ನ ಕ್ರಿಯೇಟ್ ಮಾಡೋಣ. ನಾನು ಬ್ಲೂ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕಲರ್ ಇನ್ಸರ್ಟ್ ಮಾಡಿದೆ. ಅದಾದಮೇಲೆ 1 ಚೈನ್ ಎಕ್ಸೆಸ್ನೆಲ್ಲ ಆಮೇಲೆ ಕಟ್ ಮಾಡ್ಕೋಬೋದು. ಸೊ 1 ಚೈನ್ 2 3 ಚೈನ್ಸ್ ಹಾಕೊಂಡಾದ್ಮೇಲೆ ಟರ್ನ್ ಮಾಡಿ ಇನ್ಸರ್ಟ್ ಮಾಡಿ. ಈ ಸ್ಟೆಪ್ನ ನೀಟಾಗಿ ನೋಡ್ಕೊಳ್ಳಿ, ಬಿಕಾಸ್ ಇದೆ ಫಸ್ಟ್ ನಮ್ಮ ಕಾರ್ನರ್ ಕ್ರಿಯೇಟ್ ಮಾಡೋದು. ಸೊ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ತೀರಾ. ಇನ್ಸರ್ಟ್ 1 ಟೈಮ್ 2 ಆಗುತ್ತೆ, 2 ಇಂದ 1 ಮಾಡ್ತೀರಾ. ಟೋಟಲ್ ಇದನ್ನ ಈ 3 ಚೈನು ಮತ್ತು ಇದನ್ನು ಸೇರಿ 3 ಆಯಿತು. 3 ಆದಮೇಲೆ 1 2 ಚೈನ್ ಟರ್ನ್, ಅದೇ ಹೋಲಿಗೆ ಇನ್ಸರ್ಟ್ ಮಾಡ್ತೀರಾ, ಫುಲ್ ಮಾಡ್ತೀರಾ, ಡಬಲ್ ಕ್ರೋಶೆ ಹಾಕ್ತೀರಾ. ಎಸ್ ಟರ್ನ್ ಇನ್ಸರ್ಟ್ 1 2 ಇಂದ 1 ಟರ್ನ್ ಇನ್ಸರ್ಟ್ 2 1. ಎಸ್ ಇದಾದಮೇಲೆ ಟರ್ನ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತೀರಾ. 1 2 3 ಟೈಮ್ಸ್ ಹಾಕ್ತೀರಾ. 3 ಆಯ್ತಲ್ವಾ. ಆದಮೇಲೆ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶಸ್ ಮಾಡ್ತಾ ಹೋಗ್ತೀರಾ. ಮಾಡಾದ್ಮೇಲೆ ನೆಕ್ಸ್ಟ್ 1 2 ಟೈಮ್ಸ್ ಆದಮೇಲೆ ನೆಕ್ಸ್ಟ್ ಕಾರ್ನರ್ 3 ಟೈಮ್ಸ್ ಮಾಡ್ಕೊಳ್ಳಿ. ಫಸ್ಟು 2 ಚೈನ್ 3 ಆದಮೇಲೆ 2 ಚೈನ್ ಟರ್ನ್, ತಿರ್ಗಾ 3 ಟೈಮ್ಸ್ ಡಬಲ್ ಕ್ರೋಶೆ. ಟೋಟಲ್ 3 ಟೈಮ್ಸ್ ಆಯಿತು. ತಿರ್ಗಾ ಇನ್ಸರ್ಟ್ ಮಾಡ್ತೀರಾ. ತಿರ್ಗಾ ನೆಕ್ಸ್ಟ್ ಇನ್ಸರ್ಟ್ ಮಾಡ್ತೀರಾ. ಟೂ ಟೈಮ್ಸ್ ಆಯಿತು. ನೆಕ್ಸ್ಟ್ ಕಾರ್ನರ್ ಕ್ರಿಯೇಟ್ ಮಾಡ್ತೀರಾ. 3 ಫಸ್ಟ್ 3 ಟೈಮ್ಸ್, ಆಮೇಲೆ 2 ಚೈನ್, ತಿರ್ಗಾ 3 ಟೈಮ್ಸ್ ಡಬಲ್ ಕ್ರೋಶೆ. ಸಾರಿ 2 ಚೈನ್, ಇದೇ ಥರ ನೆಕ್ಸ್ಟ್ 2 ಸ್ಟೆಪ್ ಆದಮೇಲೆ ಕಾರ್ನರ್ ಕ್ರಿಯೇಟ್ ಮಾಡಿ ತಿರ್ಗಾ 2 ಸ್ಟೆಪ್ ಮಾಡಿ. ಇಲ್ಲಿಗೆ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿಗೆ ಎಂಡ್ ಆಯಿತು. ಸೊ ಇಲ್ಲಿಗೆ ಎಂಡ್ ಆದಮೇಲೆ ಈ ಪಕ್ಕದಲ್ಲಿ ಸ್ಟಾರ್ಟಿಂಗ್ ಚೈನ್ ಏನು ಕಾಣಿಸ್ತಿದೆ ಅದಕ್ಕೆ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಪುಲ್ ಮಾಡಿ ಲಾಕ್ ಮಾಡಬೇಕು. ಸೆಟ್ ಮಾಡಿ ಪುಲ್ ಮಾಡಿ ಈ ಚೈನ್ ಏನು ಕಾಣ್ತಿದೆ ಫಸ್ಟ್ ಚೈನು, ಆ ಚೈನ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತೀರಾ. ಲಾಕ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಟರ್ನ್, ಇಲ್ಲಿ ಮಧ್ಯದಲ್ಲಿ ಕ್ರಿಯೇಟ್ ಆಗಿದೆಯಲ್ಲ ಈ ಗ್ಯಾಪ್ಗೆ ಇನ್ಸರ್ಟ್ ಮಾಡಿ ಸೇಮ್ ಡಬಲ್ ಕ್ರೋಶೆ ಮಾಡ್ತೀರಾ. 1 ಟೈಮ್ 2 ಟೈಮ್ 3 ಟೈಮ್ಸ್ 2 ಚೈನ್ ಆ್ಯಂಡ್ ಇನ್ಸರ್ಟ್ ಇನ್ ಸೇಮ್ ಅದೇ ಹೋಲ್ಗೆ ತಿರ್ಗಾ ಒಳಗಡೆ ಹಾಕ್ತೀರಾ. ಒಳಗಡೆ ಹಾಕಿ ಪುಲ್ ಮಾಡ್ತೀರಾ, ಡಬಲ್ ಕ್ರೋಶೆ ಮಾಡ್ತಾ ಹೋಗ್ತೀರಾ 3 ಟೈಮ್ಸ್. ಆಮೇಲೆ ನೆಕ್ಸ್ಟ್ ಈ ಎರಡು ಮಧ್ಯ ಇದೆಯಲ್ಲ ಈ ಗ್ಯಾಪ್ಗೆ ಇನ್ಸರ್ಟ್ ಮಾಡ್ತೀರಾ, ಡಬಲ್ ಚೈನ್ 3 ಟೈಮ್ಸ್ ಹಾಕ್ತೀರಾ. ತಿರ್ಗಾ ನೆಕ್ಸ್ಟ್ ಅದೇ ರಿಪೀಟ್ ಮಾಡ್ತೀರಾ. ನೆಕ್ಸ್ಟ್ ಕಾರ್ನರ್ಗೆ ಬಂದ್ರಿ. ನೆಕ್ಸ್ಟ್ ಕಾರ್ನರಲ್ಲಿ ಸೇಮ್ ಅದೇ ಥರ ಸೇಮ್ ರಿಪೀಟ್ ಮಾಡ್ತೀರಾ. ಇನ್ಸರ್ಟ್ ಮಾಡ್ತೀರಾ ಒಳಗೆ 3 ಡಬಲ್ ಕ್ರೋಶಸ್, 3 ಡಬಲ್ ಕ್ರೋಶಸ್ ಚೈನ್ 2, ತಿರ್ಗಾ 3 ಡಬಲ್ ಕ್ರೋಶಸ್. ಮೂರು ಸತಿ ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಸೇಮ್ ಸ್ಟೆಪ್ನ ರಿಪೀಟ್ ಮಾಡ್ತೀರಾ. ಕಾರ್ನರಲ್ಲಿ ಯಾವಾಗಲೂ ಇದೇ ಸ್ಟೆಪ್ಸ್ನ ರಿಪೀಟ್ ಮಾಡಿ. ಕಾರ್ನರಿಗೆ ರಿಪೀಟ್ ಮಾಡಾದ್ಮೇಲೆ ಈ ಕಾರ್ನರಲ್ಲಿ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕಾರ್ನರಿಗೆ ಬಂದಮೇಲೆ ನಮ್ಮ ಫಸ್ಟ್ ಚೈನ್ಗೆ ಲಾಕ್ ಮಾಡಿ ಸೇಮ್ ಸ್ಟೆಪ್ಸ್ನ ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡಬೇಕು. ಫಸ್ಟ್ 2 ಚೈನ್ ಹಾಕೊಳ್ಳಿ, ಆಮೇಲೆ ಹೋಲ್ ಸೆಂಟರ್ ಹೋಲ್ಗೆ ಇನ್ಸರ್ಟ್ ಮಾಡ್ತೀರಾ. 3 ಟೈಮ್ ಕ್ರೋಶಸ್ ಮಾಡಿ 2 ಚೈನ್ ಹಾಕಿ ತಿರ್ಗಾ 3 ಟೈಮ್ಸ್ ಕ್ರೋಶೆ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡ್ತೀರಾ ಎಲ್ಲ ಅದರಲ್ಲೂ. ಈ ಸ್ಟೆಪ್ಪಲ್ಲಿ ಏನು ಸ್ಟೆಪ್ ಫಾಲೋ ಮಾಡಿದ್ದೀರಿ ನೆಕ್ಸ್ಟಲ್ಲೂ ಅದೇ ಫಾಲೋ ಮಾಡಿ. ಇಲ್ಲಿಗೆ ಬಂದಮೇಲೆ ಎಂಡಿಂಗಲ್ಲಿ ಸಿಗ್ತೀನಿ. ಕಾರ್ನರಿಗೆ ಬಂದಮೇಲೆ ಫಸ್ಟ್ ಚೈನ್ಗೆ ಇನ್ಸರ್ಟ್ ಮಾಡಿ ಪುಲ್ ಮಾಡಿ ಲಾಕ್ ಮಾಡ್ತೀರಾ. 3 ಸತಿ ಡಬಲ್ ಕ್ರೋಶೆ ಮಾಡ್ತೀರಾ, ತಿರ್ಗಾ 2 ಚೈನ್ ಹಾಕಿ ತಿರ್ಗಾ 3 ಸತಿ ಡಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಏನು ಫಾಲೋ ಮಾಡಿದ್ರಿ
ಅದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಬನ್ನಿ. ಕಾರ್ನರ್ಸ್ ಎಲ್ಲ ಕಾರ್ನರ್ಸ್ಗೂ ಕಾರ್ನರಲ್ಲಿ ಏನು ಸ್ಟೆಪ್ ಮಾಡ್ತಾಯಿದ್ರಿ ಅದೇ ಕಾರ್ನರ್ಸ್ಗೆ ಅದೇ ಸ್ಟೆಪ್ ಮಾಡಿ. ಸೊ ಫುಲ್ ಎಂಡ್ಗೆ ಆದಮೇಲೆ ಇಲ್ಲಿಗೆ ಬಂದಮೇಲೆ ಸಿಗ್ತೀನಿ. ಈ ಕಾರ್ನರ್ಸ್ ಫುಲ್ ರೌಂಡ್ ಕಂಪ್ಲೀಟಾಗಿ ಕಾರ್ನರಿಗೆ ಬಂದೆ. ಸೊ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶನ 3 ಟೈಮ್ಸ್ ಮಾಡಿ ಆಮೇಲೆ ಲಾಕ್ ಮಾಡಿದ್ರೆ ಈ ರೌಂಡ್ ಕೂಡ ಕಂಪ್ಲೀಟ್ ಆಯಿತು. ಲಾಕ್ ಮಾಡುವಾಗ ಫಸ್ಟ್ ಚೈನಿಗೆ ಸೆಟ್ ಮಾಡಿ ಫುಲ್ ಡಬಲ್ ಫುಲ್ ಅಷ್ಟೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.